ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು February 14th ವ್ಯಾಲೆಂಟೈನ್ಸ್ ಡೇ ಲವರ್ಸ್ಗಳಿಗೆಲ್ಲ. ಸೊ ನನ್ನ ಲವರ್ ಮೀನ್ಸ್ ನನ್ನ ಹಸ್ಬೆಂಡ್ಗೂ ಸಹ ಈ ವಿಡಿಯೋ ಮೂಲಕ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇಳ್ತೀನಿ. ಆ್ಯಂಡ್ ಏನು ಹೇಳಬೇಕು ಅಂತಂದರೆ ಇವತ್ತು ನಮ್ಮೂರಲ್ಲಿ ಒಂದು ಹೊಸ ಮನೆ ಇತ್ತು. ಸೊ ಹಂಗಾಗಿ ರಿಲೇಟಿವ್ಸ್ ಎಲ್ಲ ತುಂಬ ಜನ ಬಂದಿದ್ದರು. ಪಾಪನ ಅಣ್ಣ ನನ್ನನ್ನು ನೋಡ್ಕೊಂಡು ಹೋದರು. ಸಖತ್ತು ಕ್ರೌಡ್ ಆಗಿಬಿಟ್ಟಿತ್ತು ಇವತ್ತು ಮನೆ. ಒಂದು ಖುಷಿ ಏನು ಅಂತಂದರೆ ಪಾಪು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಮಲ್ಕೊಂಡವನು 9:30ಗೆ ಒಂದು 12 o'clock ದಂಡ. ಸೊ ಹಾಗಾಗಿ ಸ್ವಲ್ಪ ರಗಳೆ ಮಾಡಲಿಲ್ವಲ್ಲ, ಸೊ ಆರಾಮಾಗಿದ್ವಿ. ಆ್ಯಂಡ್ ಇವತ್ತು ರೆಡ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ, ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ ಹಾಗಾಗಿ ರೆಡ್ ಇರಲಿ ಅಂತ. ಆ್ಯಂಡ್ ಸಖತ್ ಚೆನ್ನಾಗಿ ಬಂದಿದ್ದರು ಇವತ್ತು. ಪಾಪುನು ಸುಮ್ಮನೆ ಆರಾಮಾಗಿ ಎಲ್ಲರ ಹತ್ರನೂ ಹೋದ, ಅಷ್ಟೊಂದೆಲ್ಲ ಹಳ್ಳಿಲ್ಲ. ಸೊ ಎತ್ಕೊಂಡ್ರೆ ಅವನಿಗೆ ಖುಷಿ ಅಲ್ವಾ. ಸೊ ಆರಾಮಾಗಿ ಎಲ್ಲರ ಜೊತೆನೂ ಇದ್ದ. ಸ್ವಲ್ಪ ಹತ್ತಿದ್ರೆ ರಗಳೆ ಮಾಡಿದ್ರೆಲ್ಲ ಸ್ವಲ್ಪ ಕಿರಿಕಿರಿ ಆಗಿರೋದು, ಅವ್ರನ್ನೆಲ್ಲ ಟ್ರೀಟ್ ಮಾಡೋ ವಿಷಯಕ್ಕಾಗಲಿ ಏನಾಗಲಿ. ಅಮ್ಮ ಅಪ್ಪ ಅಣ್ಣ ಎಲ್ಲರೂ ಹೋಗಿದ್ದು, ನಮ್ಮ ಅತ್ತೆ ಎಲ್ಲರೂ ಬಂದಿದ್ರು, ಮೀನ್ಸ್ ನಮ್ಮ ಅಪ್ಪಾಜಿ ಅವ್ರ ತಂಗಿ ಎಲ್ಲರೂ ಬಂದಿದ್ದರು ಹೊಸ ಮನೆಗೆ. ಆ್ಯಂಡ್ ಅವರೆಲ್ಲರೂ ಹೋಗಿದ್ದರು, ನಾನೇನು ಹೋಗಿರಲಿಲ್ಲ. ನಾನು ಪಾಪು ಮನೇಲಿದ್ವಿ ಸ್ವಲ್ಪ ಹೊತ್ತು. ಆ್ಯಂಡ್ ಚೆನ್ನಾಗಿ ಇವತ್ತು ನಿದ್ದೆ ಮಾಡ್ದೆ, ಅಷ್ಟೊಂದು ಏನು ಗೋಳಿಕೊಳ್ಳಿಲ್ಲ ನನ್ನನ್ನು. ಆ್ಯಂಡ್ ರೋಹಿತ್ ಅವರು ನೆಕ್ಸ್ಟು ವೀಕ್ ಒಳಗೆ ಒಂದು ಹೊಸ ಮನೆ ಇದೆ, ಸೊ ಆವಾಗ ಬರ್ತಾರೆ. ಆ್ಯಂಡ್ ಇವತ್ತು ಸ್ವಲ್ಪ ಲಾಸ್ಟ್ ಟೈಮ್ಸ್ಗಳಲ್ಲಿ ನಮ್ಮ ವ್ಯಾಲೆಂಟೈನ್ಸ್ ಡೇ ದಿನ ಎಲ್ಲ ನಾವು ಮಾತಾಡ್ತಿದ್ದು. ಆ್ಯಂಡ್ ಗಿಫ್ಟ್ಸ್ ಎಲ್ಲ ಕೊಡ್ತಿದ್ವಿ ಇವಾಗೆಲ್ಲ ಅಷ್ಟು ಗಿಫ್ಟ್ಸ್ ಎಲ್ಲ ಏನಿಲ್ಲ. ಸೊ ಅದೆಲ್ಲ ಸ್ವಲ್ಪ ನೆನ್ಪು ಮಾಡಿಕೊಂಡೆ. ಅವರು ಇವತ್ತು ಸ್ವಲ್ಪ ಬ್ಯುಸಿ ಇದ್ದರು. ಆ್ಯಂಡ್ ಇವತ್ತು ಅವ್ರಿಗೂ ಸ್ವಲ್ಪ ಒಂದು ಹೊಸ ಮನೆ ಇದು ಇವೆಂಟ್ ಆರ್ಡರ್ ಇತ್ತು. ಸೊ ಹಂಗಾಗಿ ಅವರು ಸ್ವಲ್ಪ ಇವತ್ತು ಬ್ಯುಸಿ ಆಗಿದ್ದರು. ಸೊ ಕಾಲ್ ಮೆಸೇಜ್ ಎಲ್ಲ ಇವತ್ತೇನು ಅಷ್ಟು ಮಾಡಿಲ್ಲ. ಸೊ ಅವಾಗಲೇ ಕಾಲ್ ಮಾಡಿದ್ರು, ಮಾತಾಡಿದ್ವಿ. ಅವ್ರಿಗೂ ಸಹ ವಿಶ್ ಮಾಡಿದೆ ನಾನು. ಆ್ಯಂಡ್ ಇವತ್ತೊಂಥರ ಚೆನ್ನಾಗಿತ್ತು, ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ವ. ಸೊ ಸಿಕ್ಕಿದ್ರು, ಎಲ್ಲರ ಜೊತೆನೂ ಮಾತಾಡಿಕೊಂಡು ಒಂಥರ ಚೆನ್ನಾಗಿತ್ತು ಇವತ್ತಿನ ಡೇ. ಪಾಪು ಏನೋ ಅಷ್ಟು ರಕ್ಕೆ ಮಾಡಲಿಲ್ಲ, ಸುಮ್ಮನೆ ಇವಾಗಲೂ ಸಹ ಮಲಗಿದ್ದಾನೆ. 12 o'clock ಅವ್ನು ಮಲ್ಕೊಳ್ಳಿಲ್ಲ, ಒಂದು 3:30 4 o'clock ತನಕ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಹೋದ್ರಲ್ಲ, ಇವಾಗ ಸ್ವಲ್ಪ ರಗಳೆ ಮಾಡ್ತಿದ್ದೆ. ಸೊ ಮಲಗಿಸಿ ವ್ಲಾಗ್ ಮಾಡೋಣ, ಒಂದು ಮಿನಿ ವ್ಲಾಗ್ ಅಂತ. ಮೇಯ್ನ್ ಥಿಂಗ್ ಬಂದುಬಿಟ್ಟು ಇವತ್ತಿನ ವ್ಲಾಗ್ ಮಾಡಬೇಕು ಅನ್ನೋದು ಏನಕ್ಕೆ ಅಂದರೆ, ನನಗೆ 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿ ಹಾಗೆ ಮುಂದೆ ರನ್ ಆಗ್ತಾಯಿದೆ ಸಬ್ಸ್ಕ್ರೈಬರ್ಸ್ದು ಲಿಸ್ಟ್ಗಳು. ಸೊ ಯಾವಾಗಲೂ ಸಬ್ಸ್ಕ್ರೈಬರ್ಸ್ದು ಕೌಂಟ್ ನೋಡಿದಾಗಲೆಲ್ಲ ಸ್ವಲ್ಪ ಖುಷಿ ಆಗ್ತಾ ಇರುತ್ತೆ. ಮೀನ್ಸ್ ಯಾಕೆ ಅಂತಂದರೆ, ಎಲ್ಲೋ ಇರೋರು, ದೂರದಲ್ಲಿರೋರು ನಾವು ವೀಡಿಯೋಸ್ ನೋಡಿ ಇಷ್ಟಪಡ್ತಾರೆ, ಒಂದು ಲೈಕ್ ಕೊಡ್ತಾರೆ ಆ್ಯಂಡ್ ಕಮೆಂಟ್ ಮಾಡ್ತಿದ್ದಾರೆ ಇವಾಗ ಸ್ವಲ್ಪ ಜನ. ಸೊ ಅದೆಲ್ಲ ನೋಡಿದಾಗ ಖುಷಿ ಅನಿಸುತ್ತೆ. ನನ್ನ ಜರ್ನಿ ಒಂಥರ ಚೆನ್ನಾಗಿದೆ ಇವಾಗ. ಸ್ಟಾರ್ಟಿಂಗ್ ಸ್ಟೇಜಲ್ಲೆಲ್ಲ ವೀಡಿಯೋಸ್ಗಳೆಲ್ಲ ಅಷ್ಟು ಚೆನ್ನಾಗಿ ಬಂದಿಲ್ಲ. ಮೀನ್ಸ್ ಅವಾಗ ಅಷ್ಟೊಂದು ಐಡಿಯಾ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ಪಪ್ಪು ಎಲ್ಲ ಗೋಳಿಕೊಳ್ತಿದ್ದ, ಅವನಿಗೆಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತಲ್ಲ. ಸೊ ಹಂಗಾಗಿ ಜಾಸ್ತಿ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ವಲ್ಪ ರೂಢಿ ಆಗ್ತಾ ಇದೆ ಮಾತಾಡೋದು, ಎಡಿಟ್ ಮಾಡೋದೆಲ್ಲ. ಸೊ ಒಳ್ಳೆ ಕಂಟೆಂಟ್ಸ್ಗಳ ಬಗ್ಗೆ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಚೆನ್ನಾಗಿ ಒಂಥರ ಖುಷಿ ಆಗ್ತಾಯಿದೆ ಯೂಟ್ಯೂಬ್ ಜರ್ನಿ ನೆನೆಸ್ಕೊಂಡು. ಇವತ್ತು ಯಾವುದೇ ಕಂಟೆಂಟ್ ಮಾಡೋದಕ್ಕೆ ನನಗೆ ಟೈಮ್ ಸಿಗಲಿಲ್ಲ. ಸೊ ಇವತ್ತು ರಿಲೇಟಿವ್ಸ್ ಎಲ್ಲರೂ ಇದ್ರಲ್ಲ, ಹಾಗಾಗಿ ಸೊ ನೆಕ್ಸ್ಟು ವ್ಲಾಗ್ಗಳಲ್ಲಿ ನಾನು ಕಂಟೆಂಟ್ಸ್ಗಳ ಜೊತೆ ಬರ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಒನ್ಸ್ ಅಗೇನ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಎಲ್ರಿಗೂ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್.